ನಮಸ್ಕಾರ. ನನ್ನ ಹೆಸರು ಪ್ರೊಫೆಸರ್ ಅನಂತರಾಜ್ ಅರಸ್ ಅಂತ. ನಾನು SSLC ಪರೀಕ್ಷೆಯಲ್ಲಿ ಇಂಗ್ಲೀಷ್ ಪರೀಕ್ಷೆಯಲ್ಲಿ ಒಮ್ಮೆ ಅನುತ್ತೀರ್ಣನಾದೆ, ಫೇಲ್ ಆದೆ. PUC ಇಂಗ್ಲೀಷ್ ಪರೀಕ್ಷೆಯಲ್ಲಿ 2 ಬಾರಿ ಅನುತ್ತೀರ್ಣನಾದೆ. ಆದರೆ ಕಠಿಣ ಪರಿಶ್ರಮ ಮತ್ತು ಮಾರ್ಗದರ್ಶನದಿಂದ ಇಂಗ್ಲೀಷ್ ಕಲಿತು ಶಿಕ್ಷಕನಾದೆ ಮತ್ತು KAS ಅಧಿಕಾರಿಯಾಗುವ ಮಟ್ಟಕ್ಕೆ ಬಂದೆ. ನಮ್ಮ ಕಾಲದಲ್ಲಿ KAS ಪರೀಕ್ಷೆ ಬರೀ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಇತ್ತು. 1977-78ಕ್ಕಿಂತ ಮುಂಚೆ ಆ KAS ಪರೀಕ್ಷೆಯಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿ KAS ಅಧಿಕಾರಿಯಾಗಿ ಆಯ್ಕೆಯಾದೆ. ಎಲ್ಲ ಹಂತದ ತರಗತಿಗಳಿಗೆ ಇಂಗ್ಲೀಷ್ ಪಾಠ ಮಾಡುವ ಯೋಗ ಸಿಕ್ತು. ಕಳೆದ 16 ವರ್ಷಗಳಿಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಗ್ಲೀಷ್ ಕಲಿಸ್ತಾ ಇದ್ದೇನೆ. ಮತ್ತು ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ಸಾಮಾನ್ಯ ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಯೋಕ್ಕೆ ಅವಕಾಶ ಇಲ್ಲದಿರೋ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗೆ ಇಂಗ್ಲೀಷ್ ಕಲಿಯೋ ಅವಕಾಶಗಳು ಕಡಿಮೆ ಇದೆ. ಇಂಗ್ಲೀಷ್ ಇಲ್ಲದೇ ಎಷ್ಟೋ ಮಕ್ಕಳು ಈ ಸಂದರ್ಶನಗಳಲ್ಲಿ ಅನುತ್ತೀರ್ಣರಾಗ್ತಾರೆ. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮತ್ತು ನನ್ನ ಆತ್ಮೀಯ ಸ್ನೇಹಿತರ ಮಾರ್ಗದರ್ಶನದಿಂದ ಇಂಗ್ಲೀಷ್ ಕಲಿಯೋಣ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ. ತಾವು ಶ್ರದ್ಧೆಯಿಂದ ಇದನ್ನು ಆಲಿಸಿ ಅದನ್ನು ಅಧ್ಯಯನ ಮಾಡಿದ್ರೆ ಖಂಡಿತ ಇಂಗ್ಲೀಷ್ ಕಲಿಬೋದು. ಇಂಗ್ಲೀಷು ನಾವು ತಿಳ್ಕೊಂಡಷ್ಟು ಕಷ್ಟದ ಭಾಷೆಯೂ ಅಲ್ಲ, ಸುಲಭದ ಭಾಷೆಯೂ. ಯಾವುದು ನಮಗೆ ಗೊತ್ತು, ಯಾವ ವಿಷಯನೂ ಅಷ್ಟು ಸುಲಭವೂ ಅಲ್ಲ, ಅಷ್ಟು ಕಠಿಣವೂ ಅಲ್ಲ. ಇಂಗ್ಲೀಷು ಅದರಲ್ಲಿ ಒಂದು ನಿಯಮ ಇದೆ. ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ, 5 ವರ್ಡ್ಸ್ ಅಂತೀವಿ ನಾವು, ಅದಕ್ಕೆ ಶಬ್ದಗಳು. ಆ 5 ವರ್ಡ್ಸನ್ನು ನಾವು ಸರಿಯಾಗಿ ಕಲಿತ್ರೆ ಅದರ ಆಳ ಅಂತರ ಉಪಯೋಗ ಸರಿಯಾಗಿ ತಿಳ್ಕೊಂಡ್ರೆ ನಾವು ಇಂಗ್ಲೀಷ್ನಲ್ಲಿ ಮಾಸ್ಟರ್ಸ್ ಆಗ್ಬೋದು. ಆ 5 ಪದಗಳು ಯಾವ್ಯಾವು ಅಂದರೆ ಯಾಮ್, ಆರ್, ಈಸ್, ಹ್ಯಾವ್, ಡು. ನಾವು ಯಾವುದೇ ಒಂದು ವಾಕ್ಯ ಮಾಡಬೇಕಾದರೂ ಈ 5ರಲ್ಲಿ ಒಂದು ಪದ ಸಾಮಾನ್ಯವಾಗಿ ಇರಲೇಬೇಕು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇಂಗ್ಲೀಷ್ ಕಲಿಯೋರು ಗಮನಿಸಬೇಕು ಅಂತಂದರೆ, ಯಾವುದೇ ಒಂದು ವಾಕ್ಯ ಇಂಗ್ಲೀಷಲ್ಲಿ ಕ್ರಿಯಾಪದ ಇಲ್ಲದೆ ಆಗಲ್ಲ. ಉದಾಹರಣೆಗೆ, ನಾವು 3 ಜನ ವಿದ್ಯಾರ್ಥಿಗಳಿದ್ದೇವೆ ಅಥವಾ ಬಾಲಕರಿದ್ದೇವೆ ಅಂದ್ಕೊಳ್ಳೋಣ. ನಾನು, ನೀನು, ಅವನು ಅಂತ ತಿಳ್ಕೊಳ್ಳೋಣ. ನಾನು ಹೇಳ್ತೇನೆ, ನಾನು ಅನಂತ್, ಯು ಸಂತೋಷ್, ಹಿ ಗೋಪಾಲ್ ಅನ್ನೋಕ್ಕಾಗಲ್ಲ. ಯಾಕೆ? ಕನ್ನಡದಲ್ಲಿ ನಡೆಯುತ್ತೆ ಅದು. ನಾನು ಅನಂತ, ನೀನು ಗೋಪಾಲ, ಅವನು ಸಂತೋಷ್ ಅಂತ ಹೇಳ್ತೇವೆ. ಇಂಗ್ಲೀಷ್ನಲ್ಲಿ ಹಾಗೆ ಅನ್ಲಿಕ್ಕೆ ಆಗೋದಿಲ್ಲ. ಆಮ್ ಅನಂತ್ ಅನ್ನಲೇಬೇಕು. ಹಾಗೆಯೇ ಆಮ್ ಸ್ಟೂಡೆಂಟ್ ಅನ್ನಲೇಬೇಕು. ಆದರೆ ಆಮ್ ಸ್ಟೂಡೆಂಟ್ಗೂ ಆಮ್ ಅನಂತ್ಗೂ ವ್ಯತ್ಯಾಸ ಇದೆ. ನೋಡಿ, ನನ್ನ ನೇಮನ್ನು ಹೇಳಬೇಕಾದ್ರೆ ನಾನು ಆಮ್ ಅನಂತ್ ಅಂತ ಹೇಳ್ತೀವಿ. ವಿದ್ಯಾರ್ಥಿ ಹೇಳಬೇಕಾದ್ರೆ ಆಮ್ ಸ್ಟೂಡೆಂಟ್ ಅನ್ನೋಕ್ಕಾಗಲ್ಲ. ನೋಡಿ, ಪ್ರತಿ ವಾಕ್ಯದಲ್ಲಿ ಇಂಗ್ಲೀಷಲ್ಲಿ ವ್ಯತ್ಯಾಸಗಳಾಗ್ತಿರ್ತವೆ. ಅದನ್ನು ಸ್ವಲ್ಪ ಗಮನಿಸಬೇಕು. ಅಲ್ಲಿ ಸ್ಟೂಡೆಂಟ್ ಅನ್ನುವುದು ಒಂದು ವೃತ್ತಿ. ಅದು ಈಗ ನನ್ನ ವೃತ್ತಿ ಶಿಕ್ಷಕ ವೃತ್ತಿ, ಸ್ಟೂಡೆಂಟ್ ಅನ್ನೋದು ಒಂದು ವೃತ್ತಿ. ಆ ಯಾವುದೇ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಆರ್ಟಿಕಲ್ ಅಂತ ಹೇಳ್ತಾರೆ, ಏಕವಚನಕ್ಕೆ. ಅದು ಯಾನ್, ಅವೆರಡರಲ್ಲಿ ಒಂದು ಇರಲೇಬೇಕು. ಸ್ಟೂಡೆಂಟ್ ಅನ್ನೋಕ್ಕಾಗಲ್ಲ, ಟೀಚರ್ ಅನ್ನೋಕ್ಕಾಗಲ್ಲ. ಆಮ್ ಎ ಸ್ಟೂಡೆಂಟ್, ಆಮ್ ಅನಂತ್, ಯು ಆರ್ ಗಣೇಶ್, ಹೀ ಈಸ್ ರಮೇಶ್. ನೋಡಿ, ಎಲ್ಲದರಲ್ಲೂ ಯಾಮು, ಆರು, ಈಸ್ ಇವಕ್ಕೆ ಏನು ಹೇಳ್ತಾರೆ ಅಂತಂದರೆ ಸಹಾಯಾರ್ಥಕ ಕ್ರಿಯಾಪದಗಳು, ಹೆಲ್ಪಿಂಗ್ ವರ್ಬ್ಸ್ ಅಂತಾರೆ. ಈ ಮೇಯ್ನ್ ವರ್ಬಾರು ಆಗಿರ್ಬೋದು ಅಥವಾ ಹೆಲ್ಪಿಂಗ್ ವರ್ಬಾರು ಆಗಿರ್ಬೋದು, ಇಂಗ್ಲೀಷ್ನಲ್ಲಿ ಕ್ರಿಯಾಪದ ಇರಲೇಬೇಕು. ಹಾಗೆಯೇ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ ನಾವು ನಾಮಪದ ಅಥವಾ ಸರ್ವನಾಮ ಅಂತ ಹೇಳ್ತೀವಿ, ಪ್ರನೌನಿಂದ, ಹಿ, ಶಿ, ಐ ಇಂದ ಮಾಡೋಕ್ಕಾಗಲ್ಲ. ನಿನಗೇನಿಷ್ಟ ಅನ್ನೋಕ್ಕೆ ಯು ವಾಟ್ ಲೈಕ್ ಅನ್ನೋಕ್ಕಾಗಲ್ಲ, ವಾಟ್ ಡು ಯು ಲೈಕ್ ಅನ್ನಬೇಕು. ಯಾಕೆ ಅಂತ ಅಂದರೆ ಅದು ಇಂಗ್ಲೀಷ್ ನಿಯಮ ಹಾಗೆ ಮಾಡಿಬಿಟ್ಟಿದ್ದಾರೆ. ಕ್ರಿಯಾಪದ ಹೇಗಿರಬೇಕು ಹಾಗೆಯೇ ಸಾಮಾನ್ಯವಾಗಿ ಕ್ರಿಯಾಪದಗಳಿಂದಲೇ ಪ್ರಶ್ನೆ ಆಗೋದು. ಉದಾಹರಣೆಗೆ ಐ ಆಮ್ ಅನಂತ್, ಅದಕ್ಕೆ ಪ್ರಶ್ನೆ ಆರ್ ಯು ಅನಂತ್.
ಯು ಆರ್ ಸಂತೋಷ್. ಅದಕ್ಕೆ ಪ್ರಶ್ನೆ ಯಾಮೈ ಸಂತೋಷ್ ಅಂತ ಕೇಳಬೇಕು. ನೋಡಿ, ಮಕ್ಕಳು ಕೇಳ್ತಾರೆ, ನಾನು ಎಷ್ಟೋ ಮಕ್ಕಳು ಹೇಳಿದ್ದೀನಿ, ಯು ಆರ್ ಸಂತೋಷ್ ಅಂತ ಅಂದರೆ ಆರ್ ಯು ಸಂತೋಷ್ ಅಂತ ನನ್ನೇ ಕೇಳ್ತಾರೆ. ಅದು ಕೆಲವು ಸಾರಿ ನಾನು ಮಾತಾಡಿದ್ದೇನೆ. ಯು ಆರ್ ಅಂದಾಗ ಯಾಮೈ, ಐಯಾಮ್ ಅಂದಾಗ ಆರ್ ಯು. ನೋಡಿ, ಹೀ ಈಸ್ ಗಣೇಶ್ ಅಂದರೆ ಈ ಸಿ ಗಣೇಶ್ ಅಂತ ಕೇಳಬೇಕು. ಐ ಆಮ್ ನಾಟ್ ಗೋಪಾಲ್ ಅಂದರೆ ಆರಂಟ್ ಯು ಗೋಪಾಲ್ ಅಂತ ಹೇಳಬೇಕು. ಯು ಆರ್ ನಾಟ್ ಸಂತೋಷ್ ಅಂತ ಅಂದರೆ ಆರಂಟೈ ಸಂತೋಷ್ ಅಂತ ಹೇಳಬೇಕು. ಹೀ ಈಸ್ ನಾಟ್ ಗಣೇಶ್ ಅಂದರೆ ಈಸಂಟ್ ಈ ಗಣೇಶ್ ಅಂತ ಹೇಳಬೇಕು. ಕ್ರಿಯಾಪದಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು. ನಾನು ಕೆಲವು ವರ್ಷಗಳ ಹಿಂದೆ ನಮ್ಮ ಹಂಪಿ ಯೂನಿವರ್ಸಿಟಿಯಿಂದ ಕನ್ನಡದಲ್ಲಿ MA MPhil ಮಾಡಿದ ಮಕ್ಕಳು PhD ಮಾಡ್ತಾಯಿದ್ರು. ಅದರಲ್ಲಿ ಒಂದು ಹುಡುಗಿ ಕೇಳಿದ್ಲು, ಯಾವುದೋ ಇದರಲ್ಲಿ ಯು ವಾಟ್ ಲೈಕ್ ಅಂತ. ನಾನು ಹೇಳಿದೆ, ಅಮ್ಮ ಯು ಇಂದ ಪ್ರಶ್ನೆ ಇಲ್ಲ, ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಇಂಗ್ಲೀಷ್ನಲ್ಲಿ. ಆ ಹುಡುಗಿ ತುಂಬ ಸಂತೋಷಪಟ್ಲಾಕೆ, ಎಲ್ಲಿದ್ದಾಳೋ ಗೊತ್ತಿಲ್ಲ. ಆಮೇಲೆ ಇಷ್ಟೊಂದು ಸಣ್ಣ ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ಲ ಸಾರ್ ಅಂತ ಅಂದ್ಲು. ಹೌದಮ್ಮ, ನನಗೂ ಗೊತ್ತಿರಲಿಲ್ಲ, ನನಗೂ ತಿಳ್ಕೊಳ್ಳೋವರೆಗೆ ಗೊತ್ತಿರಲಿಲ್ಲ ಅಂತ ನಾನು ಹೇಳಿದೆ. ಅದರಿಂದ ಕೆಲವು ಈ ನಿಯಮಗಳನ್ನು ನೋಡಿ, ಯಾಮು, ಆರು, ಈಸು ಮತ್ತು ಹ್ಯಾವ್, ಡು, ಇವು ಪಿಲ್ಲರ್ಸ್ ಇದ್ದ ಹಾಗೆ, ಇಂಗ್ಲೀಷ್ ಭಾಷೆಗೆ ಕಂಬಗಳಿದ್ದ ಹಾಗೆ. ಇವನ್ನು ನಾವು ಚೆನ್ನಾಗಿ ಕಲಿತ್ರೆ ಇಂಗ್ಲೀಷು ಖಂಡಿತ ಕಷ್ಟ ಆಗಲ್ಲ. ನಾನು ಹೇಳಿದ್ನಲ್ಲ, ನಾನು SLCನಲ್ಲಿ ಫೇಲ್ ಆಗಿದ್ದೆ, PUCನಲ್ಲಿ 2 ಸಾರಿ ಫೇಲ್ ಆಗಿದ್ದೆ. ನನಗೆ ಇಂಗ್ಲೀಷ್ ಬಂದ ಮೇಲೆ ಆಸಕ್ತಿ ಇರುವ ನಿಮ್ಮಲ್ಲಿ ಎಷ್ಟೋ ಜನರು ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಅಂಕಗಳು ತಗೊಂಡಿದ್ದೀರಿ, ಆದರೆ ಮಾತಾಡೋದಕ್ಕೆ ಏನೋ ಕಷ್ಟ ಆಗ್ತಿದೆ. ಆ ಕಷ್ಟವನ್ನು ನಮ್ಮ ತರಗತಿಗಳಲ್ಲಿ ನಾವು ಪರಿಹರಿಸ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಮುಂದಿನ ದಳದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.